ಹಾಯ್, ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ನಾವು ಇವತ್ತೊಂದು ಸುಂದರವಾದಂತಹ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಸಿಂಧನೂರಿನ ಭಾಗದಲ್ಲಿರ್ತಕ್ಕಂತಹ ಒಂದು ಪ್ರಸಿದ್ಧವಾದಂತಹ ದೇವಸ್ಥಾನ ಅಂತಾನೆ ಹೇಳ್ಬೋದು. ಇದು ನಮ್ಮ ಸಿಂಧನೂರಿಂದ 18 ಕಿಲೋಮೀಟರ್ ಅಂತರದಲ್ಲಿದೆ. ಇವತ್ತು ಅದರ ವಿಶೇಷತೆ ಏನು? ಯಾವ ದೇವಸ್ಥಾನ? ಅದ್ರ ವೈಶಿಷ್ಟ್ಯತೆ ಏನು? ಅದಕ್ಕೆ ಯಾವ ರೀತಿಯಾಗಿ ನಾವು ಹೋಗಬಹುದು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಸಿಂಧನೂರಿಂದ ಗಂಗಾವತಿ ರಸ್ತೆ ಮಾರ್ಗ ಇದೆ ಅಲ್ವಾ? ಆ ರಸ್ತೆ ಮಾರ್ಗದಿಂದ ನಾವು ಹೋಗ್ಬೇಕು ಈ ದೇವಸ್ಥಾನಕ್ಕೆ. ಮೊದಲನೇದಾಗಿ ಇದು ಸಿಂಧನೂರಿನಲ್ಲಿರ್ತಕ್ಕಂಥ ಶ್ರೀಪುರಂ ಜಂಕ್ಷನ್. ಈ ಜಂಕ್ಷನ್ ಇಂದ ಸ್ವಲ್ಪ ಮುಂದೆ ಹೋದ್ರೆ ನಮ್ಗೆ ಒಂದು ಚಿಕ್ಕ ಹಳ್ಳಿ ಸಿಗುತ್ತೆ. ಆ ಹಳ್ಳಿ ಹೆಸರು ಬಂದ್ಬಿಟ್ಟು ಗೊರೆಬಾಳ್ ಕ್ಯಾಂಪ್ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗ್ಬೇಕಾದ್ರೆ ನಮ್ಗೆ ರೈಟ್ ಸೈಡ್ ಅಲ್ಲಿ ನಮ್ಗೆ ಒಂದು ಕಮಾನ್ ಕಾಣಿಸುತ್ತೆ. ಅಂದ್ರೆ ಆ ದೇವಸ್ಥಾನಕ್ಕೆ ಹೋಗುವಂತಹ ಮಾರ್ಗ. ಇಲ್ಲಿಂದ ಆ ದೇವಸ್ಥಾನ ನಮ್ಗೆ ಕೇವಲ 10 ಕಿಲೋಮೀಟರ್ ಅಂತರದಲ್ಲಿ ಸಿಗುತ್ತೆ. ಇಲ್ಲಿನ ವಿಶೇಷತೆ ಏನಂದ್ರೆ ಇದೊಂದು ಕಾಶಿ ಮಾದರಿಯ ದೇವಸ್ಥಾನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಾಶಿನಲ್ಲಿ ಯಾವ ರೀತಿಯಾಗಿ ಶಿವನ ದೇವಸ್ಥಾನವನ್ನ ಕಟ್ಟಲಾಗಿದೆ, ಅದೇ ತರದಲ್ಲಿ ಇಲ್ಲಿ ಕೂಡ ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗಿದೆ ಅಂತೇಳಿ ಹೇಳ್ತಾರೆ. ಇಲ್ಲಿನ ವಿಶೇಷತೆ ಏನಂದ್ರೆ ಇದು ಪ್ರಕೃತಿಯ ಮಡಿಲಲ್ಲಿದೆ. ಹೇಳ್ಬೇಕಂದ್ರೆ ಇಲ್ಲಿ ನಾವು ಇನ್ನು ನಾವು ಈಗ ಹೋಗ್ತಾ ಇರೋ ಸಂದರ್ಭದಲ್ಲಿ ಅಷ್ಟೊಂದು ಇನ್ನು ಬೆಳೆಗಳೇನು ಇರ್ಲಿಲ್ಲ. ಬಟ್ ನಾವೊಂದು ಸುಗ್ಗಿ ಸಮಯ ಅಂತ ಹೇಳಿ ಬಂದಾಗ ನಾವು ಏನಾದ್ರು ಆ ಟೈಮಲ್ಲಿ ಏನಾದ್ರು ಹೋದ್ವಿ ಅಂತಂದ್ರೆ ಅದ್ ಹೆಂಗಿರುತ್ತೆ ಅಂದ್ರೆ ಒಂದು ಸ್ವರ್ಗಕ್ಕೆ ಏಣಿ ಹಾಕ್ದಂಗಿರುತ್ತೆ. ಸುತ್ತಲೂ ಕೂಡ ಹಸಿರಿರುತ್ತೆ ಫ್ರೆಂಡ್ಸ್. ಹೆಂಗಂದ್ರೆ ನಮ್ ಸಿಂಧನೂರು ಮೊದ್ಲೇ ಗೊತ್ತಲ್ವಾ, ಭತ್ತದ ನಾಡು. ಉದ್ದಕ್ಕೂ ಯಾವ ಕಡೆ ನೋಡಿದ್ರು ಕೂಡ ನಮ್ಗೆ ಗದ್ದೆಗಳೇ ಕಾಣುತ್ತೆ. ಈ ದೇವಸ್ಥಾನ ಅಂದ್ರೆ ದೇವಸ್ಥಾನದ ಸುತ್ತಮುತ್ತ ಹೊಲ ಗದ್ದೆಗಳೇ ಜಾಸ್ತಿ ಇರೋದ್ರಿಂದ ಸುತ್ತಲೂ ಹಸಿರಿಂದ ಕೂಡಿರುತ್ತೆ. ರಸ್ತೆ ಪಕ್ಕದಲ್ಲೇ ಒಂದ್ ಚಿಕ್ಕ ಕಾಲುವೆ ಇದೆ. ಇದೇ ಕಾಲುವೆ ನೀರೇ ನಮ್ ಇಲ್ಲಿನ ರೈತರೆಲ್ಲ ಗದ್ದೆಗಳಿಗೆಲ್ಲ ಬಳಸ್ಕೊಳ್ಳೋದು. ಸದ್ಯಕ್ಕೆ ಬೇಸಿಗೆ ಇರೋದ್ರಿಂದ ದನ ಕರುಗಳನ್ನ ಆ ಗದ್ದೆಗಳಲ್ಲೆಲ್ಲ ಮೇಯ್ಸಕ್ ಬಿಟ್ಟಿರ್ತಾರೆ. ದಾರಿ ಉದ್ದಕ್ಕೂ ನಮ್ಗೆ ಚಿಕ್ಕ ಪುಟ್ಟ ಹಳ್ಳಿಗಳು ಸಿಗ್ತವೆ. ಅವತ್ತು ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಮೋಡ ಕವಿದ ವಾತಾವರಣ ಇತ್ತು. ಹಾಗೆ ಮಳೆನೂ ಬರ್ತಾ ಇತ್ತು. ಅದಕ್ಕೋಸ್ಕರ ಏನೋ ಗೊತ್ತಿಲ್ಲ, ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಕೆಲವೊಂದು ಸ್ಥಳಗಳು ನೋಡಿದಾಗೆಲ್ಲ ನಾವೆಲ್ಲೋ ಮಲೆನಾಡ್ ಕಡೆ ಏನಾದ್ರು ಹೋಗ್ತಾ ಇದೀವೇನೋ ಅನ್ನೋ ತರ ಫೀಲ್ ಆಗುತ್ತೆ. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಇಲ್ಲಿನ ವಾತಾವರಣ ಬಂದ್ಬಿಟ್ಟು. ಹಳ್ಳಿಯ ಜೀವನ ಆದ್ರೂ ಪರವಾಗಿಲ್ಲ, ತುಂಬಾ ಶಿಸ್ತಿಂದ ಬದುಕ್ತಾರೆ ಇಲ್ಲಿನ ಜನ. ದಾರಿ ಮಧ್ಯದಲ್ಲಿ ಅಲ್ಲಲ್ಲಿ ನಮ್ಗೆ ಚಿಕ್ಕ ಪುಟ್ಟ ದೇವಸ್ಥಾನನೂ ಕಾಣ್ತವೆ. ಈಗ ಕಾಣ್ತಾ ಇರೋ ದೇವಸ್ಥಾನ ಬಂದ್ಬಿಟ್ಟು ರಾಮನ್ ದೇವಸ್ಥಾನ. ಈ ರಾಮನ್ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಒಳಗಡೆ ನಾನು ಮೊದ್ಲೇ ನೋಡಿದ್ದೀನಿ. ಬಟ್ ನನ್ಗೆ ಈ ಸಲಿ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ. ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಹೋದಾಗ ವಿಡಿಯೋ ಮಾಡ್ಕೋತೀನಿ. ನೋಡಿ ಯಾವ ತರ ಇದೆ, ಎಷ್ಟ್ ಚೆನ್ನಾಗಿದೆ ಅಲ್ವಾ? ಎಲ್ಲೋ ಬೇರೆ ಕಡೆ ಹೋಗ್ಬಿಟ್ಟು ನೋಡ್ತಾ ಇದೀವೇನೋ ಅನ್ನೋ ತರ ಆಗುತ್ತೆ. ಇದು ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ. ನೋಡಿ ಎಷ್ಟು ಚೆನ್ನಾಗಿದೆ ತಾನೇ. ಇಲ್ಲಿನ ಜನ ಅಷ್ಟೇ, ಮನೆ ಆಗಿರ್ಬೋದು, ಮನೆ ಮುಂದ್ಗಡೆ ಗಿಡ, ಮರ, ಪ್ರಾಣಿಗಳನ್ನೆಲ್ಲ ಸಾಕೊಂಡು ತುಂಬಾ ಚೆನ್ನಾಗಿ ಜೀವಿಸ್ತಾರೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ನಾವು ಹೋಗ್ಬೇಕಾಗಿರ್ತಕ್ಕಂಥ ಶಿವಾಲಯ ದೇವಸ್ಥಾನ ಕೂಡ ಸಿಗುತ್ತೆ. ಅ ನಮ್ಗೆ ದೇವಸ್ಥಾನ ಹತ್ರ ಬಂತು. ಫಸ್ಟ್ ನಮ್ಗ್ ದೇವಸ್ಥಾನದ ಹತ್ರ ಹೋದಂಗೆಲ್ಲ ಇಲ್ಲೊಂದು ಶಂಕರನ್ದು ಸ್ಟ್ಯಾಚ್ಯೂ ಕಾಣುತ್ತೆ. ಅದಾದ ನಂತರ ನಾವು ಈ ಒಂದು ಕಮಾನ್ ಒಳಗಡೆ ಹೋದಾಗ ಇನ್ನೇನ್ ದೇವಸ್ಥಾನದ ಒಳಗಡೆ ಎಂಟ್ರನ್ಸ್ ಅಲ್ಲಿ ಬಂದ್ವಿ. ಇಲ್ಲಿ ದೇವಸ್ಥಾನದ ಜೊತೆಗೆ ನಮ್ಗೆ ಕಲ್ಯಾಣ ಮಂಟಪ ಕೂಡ ಸಿಗುತ್ತೆ. ದೇವಸ್ಥಾನದ ಬಾಗಿಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿನ ವಿಶೇಷತೆ ಏನಂದ್ರೆ ಒಂದ್ ಕಡೆ ದೇವಸ್ಥಾನದ ಬಾಗಿಲಿಗೆ ಸರ್ವೇಶ್ವರನ ದಶಾವತಾರದ ಒಂದು ಚಿತ್ರಣವನ್ನು ಇಲ್ಲಿ ತೋರಿಸಲಾಗಿದೆ. ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಅದಲ್ಲದೆ ಒಂದ್ ಕಡೆ ಕೃಷ್ಣನ ಕೊಡಲು ಇಟ್ಕೊಂಡಿರುವಂತಹ ಚಿತ್ರ ಕೂಡ ಕಾಣಿಸುತ್ತೆ. ನೋಡಿ ಇಲ್ಲಿ ದಶಾವತಾರಗಳನ್ನ ಯಾವ ರೀತಿ ಎಷ್ಟು ಚೆನ್ನಾಗಿ ಸ್ಟ್ಯಾಚ್ಯೂ ಮಾಡಿ ಇಟ್ಟಿದ್ದಾರೆ ಅಂತ. ಈ ಕಡೆ ನೋಡಿದ್ರೆ ಕೃಷ್ಣನ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಇಲ್ಲಿ ಹೈಲೈಟ್ ಅಂತಾನೆ ಹೇಳ್ಬೋದು. ಇದು ದೇವಸ್ಥಾನದ ಮುಂಭಾಗ. ಇಲ್ಲಿಂದ ನಾವು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಇಲ್ಲಿ ಕಾಣ್ತಾ ಇದೆ ಅಲ್ವಾ? ಇಲ್ಲಿ ನೋಡಿ ಒಂದ್ಸರಿ ದೇವಸ್ಥಾನನ ಯಾವ ತರ ಇದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಕಾಣ್ತಾ ಇದೆ ಅಲ್ವಾ? ಇದು ಹೋಮ ಶಾಲೆ ಅಂತ. ಇಲ್ಲಿ ಏನಾದ್ರು ಹೋಮ ಆ ತರದ್ದೆಲ್ಲ ನಾವು ಮಾಡಿಸ್ಬೋದು. ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ನಮ್ಗೆ ಸುಂದರವಾದಂತಹ ಚಿಕ್ಕ ಚಿಕ್ಕ ಮಂದಿರಗಳ್ ಮಾಡಿದ್ದಾರೆ. ಅದ್ರೊಳಗಡೆ ಫಸ್ಟ್ ಮೊದಲನೇದಾಗಿ ಬರೋದಾಗಿದ್ದಾದ್ರೆ ಆ ಸತ್ಯನಾರಾಯಣ ಸ್ವಾಮಿದಾಗಿರ್ಬೋದು. ಅದಾದ್ಮೇಲೆ ಇಲ್ಲಿ ಪಕ್ಕದಲ್ಲಿ ದೇವಿದು ಒಂದು ವಿಗ್ರಹ ಇದೆ. ಅದಾದ್ಮೇಲೆ ಸರಸ್ವತಿ ದೇವಿನೂ ಕೂಡ ನೋಡ್ಬೋದು. ಯಾವ ತರ ವಿಗ್ರಹನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ನಮ್ಗೆ ಅಯ್ಯಪ್ಪ ಸ್ವಾಮಿ ಅವ್ರು ಕೂಡ ಕಾಣ್ತಾರೆ ಇಲ್ಲಿ. ಅದ್ರ ಪಕ್ಕದಲ್ಲೇ ನಮ್ಗೆ ವೆಂಕಟರಮಣನ ಒಂದು ವಿಗ್ರಹ ಕೂಡ ಕಾಣುತ್ತೆ. ಹೀಗೆ ಹಲವಾರು ದೇವಾನುದೇವತೆಗಳದ್ದು, ಹಾಗೆ ಮಹಾನ್ ಋಷಿಗಳದ್ದು, ಹೀಗೆ ಹಲವಾರು ನಮ್ಮ ವಿಗ್ರಹಗಳನ್ನ ಇಲ್ಲಿ ನೋಡಬಹುದು. ನೋಡಿ ಇಲ್ಲಿ ರಾಘವೇಂದ್ರ ಸ್ವಾಮಿದಾಗಿರ್ಬೋದು, ಬುದ್ಧಂದಾಗಿರ್ಬೋದು, ಅಷ್ಟೇ ಅಲ್ಲದೆ ರಾಮಕೃಷ್ಣ ಪರಮಹಂಸರದಾಗಿರ್ಬೋದು. ಹೀಗೆ ಹಲವಾರು ದೇವಾನುದೇವತೆಗಳದ್ದು
ಈ ತರ ವಿಗ್ರಹನ ಮಾಡಿದ್ದಾರೆ. ಇಲ್ಲೇ ಪಕ್ಕದಲ್ಲಿ ಒಂದು ಚಿಕ್ಕದಾದಂತಹ ಗಣೇಶನ್ ಗುಡಿ ಕೂಡ ಇದೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್ 12 ಜ್ಯೋತಿರ್ಲಿಂಗಗಳ ಒಂದು ವಿಗ್ರಹಗಳು ಕೂಡ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಪ್ರತಿಯೊಂದು ಲಿಂಗದ ಮುಂದೆ ಕೂಡ ನಂದಿ ವಿಗ್ರಹವನ್ನು ಕೂಡ ಏರಿಸಲಾಗಿದೆ. ಒಂದು ಲಿಂಗದ ರಚನೆ ಇನ್ನೊಂದು ಲಿಂಗದ ರಚನೆಗೂ ತುಂಬಾ ವಿಭಿನ್ನವಾಗಿದೆ. ನಾವಂತೂ ಪ್ರತಿಯೊಂದು ಸ್ಥಳಗಳಿಗೆ ಹೋಗಿ ಜ್ಯೋತಿರ್ಲಿಂಗಗಳ ದರ್ಶನ ಅಂತೂ ಮಾಡಕ್ಕಾಗಲ್ಲ. ಬಟ್ ಅಟ್‌ಲೀಸ್ಟ್ ಈ ದೇವಸ್ಥಾನಕ್ಕೆ ಬರೋದ್ರಿಂದ 12 ಜ್ಯೋತಿರ್ಲಿಂಗಗಳನ್ನ ನೋಡಿದ ಭಾಗ್ಯ ಅಂತೂ ಸಿಕ್ಕೇ ಸಿಗುತ್ತೆ ಅಂತ ನಾನ್ ಹೇಳ್ತೀನಿ. ತುಂಬಾ ಸುಂದರವಾಗಿದೆ. ಅಷ್ಟೇ ಅಲ್ಲದೆ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಅಂದ್ರೆ ತುಂಬಾ ಸ್ವಚ್ಛವಾಗಿದೆ. 12 ಜ್ಯೋತಿರ್ಲಿಂಗಗಳ ರಚನೆ ನೋಡಿ ಯಾವ ರೀತಿಯಾಗಿ ಮಾಡಿದಾರೆ ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಲಿಂಗದ ಮುಂದೆ ಕೂಡ ಈ ನಂದಿಯನ್ನ ವಿಗ್ರಹನ ಇರಿಸಲಾಗಿದೆ. ಹಾಗೂ ಒಂದಾದ ನಂತರ ಒಂದು ವಿಗ್ರಹಗಳನ್ನ ಜೋಡಿಸಿದೆ. ಅದಾದ್ಮೇಲೆ ಮುಂದೆ ಬಂದ್ರೆ ನಮ್ಗೆ ಇಲ್ಲೊಂದು ದೇವಿಯ ಒಂದು ದೇವಸ್ಥಾನ ಇದೆ. ಅವತ್ತು ಆ ದೇವಸ್ಥಾನ ಓಪನ್ ಆಗಿರ್ಲಿಲ್ಲ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ನಮ್ಗೆ ಚಿಕ್ಕದಾದಂತಹ ಒಂದು ಹೂದೋಟನೇ ಕಾಣುತ್ತೆ ಇಲ್ಲಿ. ಇಲ್ಲಿ ಎಲ್ಲಾ ತರದ ಹೂಗಳನ್ನ ನಾವು ನೋಡ್ಬಹುದು. ಅಷ್ಟೇ ಅಲ್ಲದೆ ನಮ್ಗೆ ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರನ್ಸ್ ಅಲ್ಲೇ ನಮ್ಗೊಂದು ಶಂಕರನ ಒಂದು ಸ್ಟ್ಯಾಚು ಕೂಡ ಇದೆ. ಎಷ್ಟು ಸುಂದರವಾಗಿದೆ ನೋಡಿ. ಸುತ್ತಲೂ ಗಿಡ, ಮರ, ಹೂ ಈ ತರದ ಮಧ್ಯೆ ಒಂದು ಸ್ಟ್ಯಾಚು ಮಾಡಿದ್ದಾರೆ. ಅದರ ಹಿಂದ್ಗಡೆ ನಮ್ಗೆ ಒಂದು ಆಂಜನೇಯಂದು ಸ್ಟ್ಯಾಚು ಕೂಡ ಇದೆ. ಸ್ಟ್ಯಾಚು ಕಾಣುತ್ತೆ ನಮ್ಗೆ. ಆ ಅದಾದ್ಮೇಲೆ ಗರ್ಭಗುಡಿದು ವಿಡಿಯೋ ಮಾಡ್ಕೊಳಕ್ ಅವ್ರ ಅಲೋ ಏನು ಕೊಟ್ಟಿಲ್ಲ. ಹಂಗಾಗಿ ನಾನು ಹೊರಗಡೆಯಿಂದನೇ ಸ್ವಲ್ಪ ಕ್ಲಿಪ್ಪಿಂಗ್ಸ್‌ನ ಆಡ್ ಮಾಡಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿದೆ ಈಶ್ವರಂದು ಸ್ಟ್ಯಾಚು. ಬಟ್ ಆದ್ರೆ ವಿಡಿಯೋ ಮಾಡ್ಕೊಳಕ್ ಅಲೋ ಕೊಟ್ಟಿಲ್ಲ. ಹಾಗಾಗಿ ನಾನು ಮಾಡ್ಕೊಳಕ್ ಆಗಿಲ್ಲ. ಅದಾದ್ಮೇಲೆ ಈ ಪಕ್ಕದಲ್ಲಿ ಸ್ಫಟಿಕಲಿಂಗ ಮಹಾಗಿರಿಯ ಒಳಗಡೆ ವರ್ಷದಲ್ಲಿ ಕೇವಲ 2 ಸರ್ತಿ ಮಾತ್ರ ನಮ್ಗೆ ಇದನ್ನ ದರ್ಶನ ಮಾಡಕ್ಕೆ ಅವಕಾಶ ಕೊಡ್ತಾರೆ. ಒಂದು ಮಹಾಶಿವರಾತ್ರಿ ದಿನ, ಇನ್ನೊಂದು ಕಾರ್ತಿಕ್ ಮಾಸದ ಅಮಾವಾಸ್ಯೆ ದಿನ. 2 ದಿನ ಮಾತ್ರ ನಾವು ಈ ಸ್ಫಟಿಕಲಿಂಗನ ನಾವು ನೋಡೋದಕ್ಕೆ ಅವಕಾಶ ಕೊಡ್ತಾರೆ. ಇನ್ನು ಈ ದೇವಸ್ಥಾನದ ಮಾಹಿತಿಯನ್ನ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.